ಮೊದಲ ಬಾರಿಗೆ ಗೆಲ್ತೀರಿ, ಎರಡನೇ ಬಾರಿಗೆ ಒಂದ್ಸರಿ ನೀವು ಸೋಲ್ತೀರಿ, ಅದಾದ ನಂತರ ಈಗ ಗೆದ್ದಿದ್ದೀರಿ. ಸೊ ಗುರಿ ಅನ್ನೋದಕ್ಕಿಂತ ಮೊದಲ ಬಾರಿಗೆ ಗೆದ್ದು ಎರಡನೇ ಬಾರಿಗೆ ಸೋಲೋದಕ್ಕೆ ಏನ್ ಕಾರಣ? ಇಲ್ಲ, ಎರಡನೇ ಬಾರಿಗೂ ಗೆದ್ದಿದ್ದೀನಿ. ಓಕೆ, ಮೂರನೇ ಬಾರಿಗೆ ಸೋತಿದ್ದೀನಿ. ಮೂರನೇ ಬಾರಿಗೆ ಸೋತಿದ್ದೀರಿ, ಮತ್ತೆ ನಾಲ್ಕನೇ ಬಾರಿ ಮತ್ತೆ ಗೆದ್ದಿದ್ದೀನಿ. ಕರೆಕ್ಟ್ ಕರೆಕ್ಟ್. ನೋಡಿ, ಫಸ್ಟಿಗೆ ನಾನು ಬಂದು ಇಲ್ಲಿಂದ ಯಾರಿಗೂ ಅಷ್ಟು ಪರಿಚಯ ಇರಲಿಲ್ಲ. ನಾನು ಒಂದು ಬೇರೆ ತಾಲೂಕು, ಬೇರೆ ಜಿಲ್ಲೆಗಳಲ್ಲಿ ಬೆಳೆದು ದೊಡ್ಡವನಾದಂಥವು. ನನ್ನೂರು ಲಿಂಗಸೂರು ತಾಲೂಕು ಗೆದ್ದಲಘಟ್ಟನೆ. ಓಕೆ. ನಾನು ಚಿಕ್ಕವನಿದ್ದಾಗ ನಾನು 6 ತಿಂಗಳು 9 ತಿಂಗಳು ಕೂಸಿದಾಗ ನಾನು ತೊಗೊಂಡೋಗಿರ್ತಕ್ಕಂಥದ್ದು. ನನಗದು ಇವತ್ತು ಗೆದ್ದಲಘಟ್ಟ ನನ್ನೂರು ಅನ್ನೋದು ಇಲ್ಲೇ ನನ್ನ ತಾಲೂಕದಾಗಿದೆ. ಅಲ್ಲಿ ಒಂದು ದೇವಸ್ಥಾನ ಕಟ್ಟಿದೀವಿ. ಇವತ್ತು ಗೆದ್ದಲಘಟ್ಟ ಅವ್ರು ಅನ್ನೋದು ಇಡೀ ತಾಲೂಕು ತುಂಬ ಪರಿಚಯ ಆಗಿದೆ. ಆದ್ರೆ ನಮ್ಮ ತಂದೆ ತಾಯಿ ಎಲ್ಲ ಹುಟ್ಟಿ ಬೆಳೆದಿರೋದು ಗೆದ್ದಲಘಟ್ಟನೆ. ಓಕೆ. ಇವತ್ತು ಏನಾಗಿದೆ ಅಂತಂದ್ರೆ, ನಾವು ಇಲ್ಲಿ ಬಂದು ಗುದಿಸ್ಕೊಂಡಿಂದ ಜನ ನಮ್ಮನ್ನ, ಹಿಂದೆ ನಾನು ದೇವದ್ರ ಚುನಾವಣೆ ನಿಂತಾಗ ಸ್ವಲ್ಪ ಪರಿಚಯ ಆಗಿತ್ತು. ಇಂಡಿಪೆಂಡೆಂಟ್ ನಿಂತು ಅಲ್ಲಿ ಒಂದು ಕೊಟ್ಟಂತ ಭರವಸೆಗಳನ್ನು ಈಡೇರಿಸಿದಾಗ ಅಲ್ಲಿ ಜನರ ಮೇಲೆ ಒಂದು ವಿಶ್ವಾಸ ಬಂದಿತ್ತು. ಓಕೆ. ಮಾನಪ್ಪಜ್ಜಲ್ರು ಕೆಲಸ ಮಾಡ್ತಾರ, ಮಾತು ಕೊಟ್ಟಂಗೆ ನಡ್ಕೊಂತಾರ ಅಂತಕ್ಕಂಥ ವಿಶ್ವಾಸ ಇಡೀ ಜಿಲ್ಲಾ ತುಂಬಾ ಬಿತ್ತದು. ಹಾಗಾಗಿ ದೇವದುರ್ಗ ಹೋಗಿ ಲಿಂಗಸೂರು ಮೀಸಲು ಕ್ಷೇತ್ರ ಆದಾಗ ನಾನು ಇಲ್ಲಿ ಬಂದಾಗ ಜನ ನನಗೆ ಸುಮಾರು ಒಂದು 20,000 ಓಟ್ಗಳಿಂದ ವಿನ್ ಮಾಡಿ ಮೊದಲನೇ ಬಾರಿ ಶಾಸಕನಾಗಿದೆ. ಮತ್ತೆ ಎರಡನೇ ಬಾರಿ ಕೂಡ ಮತ್ತೆ ಶಾಸಕನಾಗಿದೆ. ಮೂರನೇ ಬಾರಿಗೆ ಒಂದಿಷ್ಟು ಹವಾ ಏನೇನೋ ಸಿದ್ದರಾಮಯ್ಯ ಅವರು ಇವರು ಅಂತೇಳಿ ಏನೇನೋ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ವಲ್ಪ ಓಟ್ಗಳಿಂದ ಸೋತ್ಬೇಕಾಯ್ತು.